ಮುಂದಿನ ರಾಶಿ ಧನುಸು ರಾಶಿ. ಧನುಸು ರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ 6ರಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಾನೆ, ಹಾಗೆ 3ರಲ್ಲಿ ಶನಿ ಸಂಚಾರ ಮಾಡ್ತಾರೆ. 3ರ ಶನಿ ಅದ್ಭುತವಾದ ಫಲ ಕೊಡುತ್ತೆ, ಏನು ಆಗಲ್ಲ ಅಂದರೆ ಅದಾಗತ್ತೆ. 6ರ ಶನಿ ರೋಗ ಸ್ಥಾನದಲ್ಲಿದ್ದರೂ ಕೂಡ ಈ ಒಂದು ರಾಶ್ಯಾಧಿಪತಿ ಕೂಡ ಗುರುನೇ ಆಗಿರೋದ್ರಿಂದ, ಶತ್ರುನೇ ಮನೆ ಆಗಿರೋದ್ರಿಂದ ಇವರಿಗೆ ಹಠದಿಂದ, ಸಂಕಲ್ಪ ಸಿದ್ಧಿಯಿಂದ ಯಾವುದೇ ಕೆಲಸಕ್ಕೆ ಹೋಗ್ತೀವಿ ಯೂಟರ್ನ್ ತೊಗೊಳಕ್ಕೆ ಹೋಗಬಾರ್ದು. ಅಲ್ಲಿ ಲಾಸೋ ಲಾಭನೋ ಅದೇ ದೃಷ್ಟಿ ಇಟ್ಕೊಂಡು ಹೋದಾಗ ಅದಕ್ಕೆ ಫಲ ಸಿಕ್ಕೇ ಸಿಗತ್ತೆ. ಹಾಗಾಗಿ ಇವರಿಗೆ ಸ್ವಲ್ಪ ಹಠದಿಂದ, ಒಂದು ಸಂಕಲ್ಪದಿಂದ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ. ಆಕಸ್ಮಿಕವಾಗಿ ಇವರಿಗೆ ಅದೃಷ್ಟಗಳು ಕೂಡಿ ಬರ್ತಕ್ಕಂಥದ್ದು. ವಿವಾಹಾದಿ ವಿಷಯಗಳಲ್ಲಿ ಸ್ವಲ್ಪ ತಡ ಆದರೂ ಕೂಡ ಶುಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು. ಹೊಸ ವ್ಯಾಪಾರಕ್ಕೆ ಕೈ ಹಾಕ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿ ಕೂಡಿ ಬಂದಿರತಕ್ಕಂಥದ್ದು. ಆಧ್ಯಾತ್ಮಿಕ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಎಲ್ಲರಲ್ಲೂ ಗುರುತಿಸಿಕೊಳ್ಳುವಿಕೆ ಅಂದರೆ ನಿಮ್ಮನ್ನು ಎಲ್ಲರೂ ಕೂಡ ಗುರುತಿಸ್ಕೊಳ್ತಾರೆ, ನಿಮ್ಮ ಬಗ್ಗೆ ಗೌರವ ಕೊಡ್ತಾರೆ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ವಿದ್ಯೆಗೆ, ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಸಮಾಜ ತಮಗೆ ಅದ್ಭುತವಾದ ವಿಶೇಷವಾದ ಒಂದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಬ್ಯಾಂಕ್ ಉದ್ಯೋಗಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಮನೆ ಕಟ್ಕೊಳ್ಳೋಕ್ಕೆ ಸ್ವಲ್ಪ ಅಲ್ಪ ಅಡೆತಡೆ ಆದರೂ ಕೂಡ ಶುಭ ಆಗ್ತಕ್ಕಂಥದ್ದು. ವಿದೇಶಕ್ಕೆ ಹೋಗಿ ಬರ್ತಕ್ಕಂಥ ಯೋಗ, ಹೊಸ ಪ್ರಯತ್ನ ಪಡ್ತಕ್ಕಂಥ ಯೋಗ, ಬಿಸ್ನೆಸ್ನಲ್ಲಿ ಶುಭ ಆಗ್ತಕ್ಕಂಥದ್ದು. ಮಾನಸಿಕವಾಗಿ ಚಿತ್ರಹಿಂಸೆ ಪಡ್ತಾ ಇದ್ದಂಥ ಜನಗಳಿಗೆ ಅಕ್ಷಯ ತೃತೀಯ ಪ್ರಭಾವ ಧನುಸು ರಾಶಿಯವರಿಗೆ ಶುಭ ಆಗುತ್ತೆ. ಮಹಿಳೆಯರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಹಾಗೆಯೇ ಬಹುಮುಖ್ಯವಾಗಿ ಈ ಒಂದು ಮಹಿಳೆಯರು ವ್ಯಾಪಾರ ಮಾಡ್ಕೊಳ್ಳೋರಿಗೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ, ಒಂದು ಬೋಟಿಕ್ ಇರ್ಬೋದು, ಟೈಲರಿಂಗ್ ಶಾಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಅಕ್ಷಯ ತೃತೀಯ ಪ್ರಭಾವ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇವರು ಓಂ ಕಿನ್ನರೇಶ್ವರಾಯ ನಮಃ, ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಹಳದಿ ಮತ್ತು ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 3 ಮತ್ತು 5 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಹೆಸರು ಬೇಳೆಯಿಂದ ಮಾಡಿದಂಥ ಸಿಹಿ ತಿಂಡಿಯನ್ನು, ಹೆಸರು ಬೇಳೆಯ ಸಿಹಿ ತಿಂಡಿಯನ್ನು 3 ಗುರುವಾರ ಸಾಧ್ಯವಾದರೆ ಯಾವುದಾದ್ರೂ ಗುರುಗಳ ದರ್ಶನದಿಂದ ಮಾಡ್ತಾ, ರಾಘವೇಂದ್ರ ಸ್ವಾಮಿ ಆಗ್ಬೋದು, ಸಾಯಿಬಾಬಾ ಆಗ್ಬೋದು, ಗುರುಗಳ ಸನ್ನಿಧಿಯಲ್ಲಿ ಹೆಸರು ಬೇಳೆಯ ಸಿಹಿ ತಿಂಡಿ ಪಾಯಸವನ್ನು, ಸಿಹಿ ಒಂದು ಪಾಯಸವನ್ನು ಹಂಚಿ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಓಂ ಕಿನ್ನರೇಶ್ವರಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ.